ಓಕೆ, ಇಲ್ಲಿ ಕೇಳ್ರಿ. ನಿಮಗೆ ಗುಂಪು ಆಟಗಳಲ್ಲಿ 8ನೇ ತರಗತಿಯಿಂದ ನೀವೇನು ಮಾಡ್ತಾ ಇದ್ರಿ? ಆಟದ ನಿಯಮ, ಇತಿಹಾಸ ಎಲ್ಲ ತಿಳ್ಕೊಳ್ತಾ ಇದ್ರಿ ಅಲ್ವಾ? ಇವತ್ತು ಹ್ಯಾಂಡ್ಬಾಲ್ ಆಟದ ಇತಿಹಾಸ, ಯಾಕೆಂದ್ರೆ 9ನೇ ತರಗತಿ ಬರೋಕ್ಕಿಂತ ಮುಂಚೆ ಪುನರ್ಮನನ ಮಾಡ್ಕೊಳ್ಳೋಣ. ಎಷ್ಟನೇದು? 8ನೇ ತರಗತಿ. ಈಗ ಹ್ಯಾಂಡ್ಬಾಲ್ ಆಟದ ಇತಿಹಾಸ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆ ಏನಿರುತ್ತೆ, ತಂತ್ರಗಾರಿಕೆ ಏನಿರುತ್ತೆ, ಆಟದ ನಿಯಮಗಳು ಏನಿರ್ತವೆ, ಅದನ್ನ ಆಡ್ಬೇಕಾದ್ರೆ ಎಷ್ಟು ಜನ ಆಟಗಾರರಿರ್ತಾರೆ, ಅವೆಲ್ಲ ನೀವು ತಿಳ್ಕೊಂಡಿದ್ದೀರಿ 8ರಲ್ಲಿ. ಈಗ ನೋಡಿ, ಹ್ಯಾಂಡ್ಬಾಲ್ ಆಟ 7 ಜನ ಆಟ ಆಡೋಂಥ ಒಂದು ಆಟ. ಇದರ ಏನಪ್ಪ ಆಟದಲ್ಲಿ ಕುತೂಹಲಕಾರಿ ಆಟಗಳು ಇದು ಏನಪ್ಪ ಅಂತ ಹೇಳಿದ್ರೆ, ಓಡೋದು, ಹಿಡಿಯೋದು, ಡ್ರಿಬಲ್ ಮಾಡೋದು, ಅರ್ಥ ಶೂಟ್ ಮಾಡೋದು, ಇವೆಲ್ಲ ಕೂಡ ಮೈನು ಈ ಆಟದ ನಿಯಮಗಳು. ನೋಡಿ, ಹ್ಯಾಂಡ್ಬಾಲ್ ಆಟವನ್ನು 7 ಜನ ಆಟಗಾರರಿರುವ 2 ತಂಡಗಳ ಮಧ್ಯೆ ಆಡಲಾಗುವುದು. ಇದು ವೇಗದಿಂದ ಕೂಡಿದ ಚಲನೆಗಳೊಳಗೊಂಡ ಕುತೂಹಲಕರ ಆಟವಾಗಿದ್ದು, ಮೂಲಭೂತ ಚಟುವಟಿಕೆಗಳಾದ ಓಡುವುದು, ಜಿಗಿಯುವುದು, ಹಿಡಿಯುವುದು, ಎಸೆಯುವುದು, ಹೀಗೆ ಗೋಲ್ಗಳನ್ನು ಚೆಂಡುಗಳಿಗೆ ಎಸೆಯೋದು, ಇದೆಲ್ಲ ಕೂಡ ಈ ಆಟದ ನಿಯಮಗಳು. ಒಂದು ಆಟವನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ ನಿಮಗೆ 9ನೇ ತರಗತಿಯಲ್ಲಿ ಏನು ಮಾಡಿದ್ದಾರೆ, ತಂತ್ರಗಾರಿಕೆ ಇಟ್ಕೊಂಡಿದ್ದಾರೆ. ಇದು ಅಫೆನ್ಸ್ ಸ್ಕಿಲ್ ಮತ್ತೆ ಡಿಫೆನ್ಸ್ ಸ್ಕಿಲ್ ಅಂತ. ಈ ಅಫೆನ್ಸ್ ಸ್ಕಿಲ್ ಅಂತ ಹೇಳಿದ್ರೆ ಶೂಟ್ ಮಾಡೋದು, ಗೋಲ್ಗೆ ಶೂಟ್ ಮಾಡೋದು, ಏನೇನು ನಿಯಮಗಳು, ಏನೇನು ಆಟಗಳು ಇರ್ತವೆ ಅಂತ ಅರ್ಥ ಆಯ್ತಾ? ಈಗ 8ನೇ ತರಗತಿಯಲ್ಲಿರುವಂಥ ಪಾಠನ ಒಂದ್ಸರಿ ಪುನರ್ಮನ ಮಾಡ್ಕೊಂಡಿದ್ದೇವೆ. ಓದು ನೋಡೋಣ, ಓದು ಅಷ್ಟೇ. ಒಂದ್ ಕಡೆಯಿಂದ ಓದು ಸುಮ್ಮನೆ. ಹ್ಯಾಂಡ್ಬಾಲ್ ಆಟವನ್ನು 7 ಜನ ಆಟಗಾರರು ಇರುವ 2 ತಂಡಗಳ ಮಧ್ಯೆ ಆಡಲಾಗುತ್ತದೆ. ಇದು ವೇಗದಿಂದ ಕೂಡಿದ ಚಲನೆಗಳನ್ನು ಒಳಗೊಂಡ ಕುತೂಹಲಕಾರಿ ಆಟವಾಗಿದ್ದು, ಮೂಲಭೂತ ಚಟುವಟಿಕೆಗಳಾದ ಓಡುವುದು, ಜಿಗಿಯುವುದು, ಹಿಡಿಯುವುದು ಮತ್ತು ಎಸೆಯುವುದು ಒಳಗೊಂಡಿರುತ್ತದೆ. ಗೋಲಿನೊಳಗೆ ಚೆಂಡನ್ನು ಎಸೆದು ಗೋಲು ಗಳಿಸುವುದು ಆಟದ ಪ್ರಮುಖ ಧ್ಯೇಯವಾಗಿರುತ್ತದೆ. ಈ ಆಟವು ಬ್ಯಾಸ್ಕೆಟ್ಬಾಲ್, ಫುಟ್ಬಾಲ್, ಹಾಕಿ ಹಾಗೂ ವಾಟರ್ ಪೋಲೋ ಕ್ರೀಡೆಗಳ ಮೂಲಭೂತ ಅಂಶಗಳನ್ನು ಒಳಗೊಂಡಿದೆ. ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಸ್ಥಾನ ಗಳಿಸಿರುವ ಈ ಕ್ರೀಡೆಯು ವಿಶ್ವದ ಪ್ರಖ್ಯಾತ ಕ್ರೀಡೆಗಳಲ್ಲಿ ಒಂದು ಎನ್ನಲಾಗುತ್ತದೆ. ಇತಿಹಾಸ ತಜ್ಞರ ಪ್ರಕಾರ ಹ್ಯಾಂಡ್ಬಾಲ್ ಕ್ರೀಡೆಯು ಮನುಕುಲದ ಹ್ಯಾಂಡ್ಬಾಲ್ ಆಟ ರಕ್ಷಣಾತ್ಮಕ ಮತ್ತು ಒಂದು ಆಕ್ರಮಣಕರ ಆಟ ಆಡಬೇಕು ಅಂತ ಹೇಳಿದ್ರೆ, ಓಡುವುದು ಅಂದರೆ ಸ್ಪೀಡ್ ಇರಬೇಕು, ಅರ್ಥ ಆಯ್ತಾ? ಹಿಡಿಯುವುದು ಒಂದು ಅಕ್ಯುರೇಸಿ ಇರಬೇಕು, ಅರ್ಥ ಆಯ್ತಾ? ಬಾಲ್ ಹಿಡಿಯುವಂಥ ಒಂದು ಹೋಲ್ಡ್ ಮಾಡುವಂಥ ಒಂದು ಹಿಡಿಯುವಂಥ ಒಂದು ಶಕ್ತಿ ಇರಬೇಕು, ಒಂದು ಸ್ಫೋಟಕತೆ ಇರಬೇಕು, ಅರ್ಥ ಆಯ್ತಾ? ಯಾವ ಆಟದಲ್ಲಿ ಏನಿರುತ್ತೆ, ಹ್ಯಾಂಡ್ಬಾಲ್ ಆಟದಲ್ಲಿ ಏನಾಗುತ್ತೆ ಅಂದರೆ ಅಂಕಣ ಹೀಗಿರುತ್ತೆ, ಆಯತಾಕಾರದಲ್ಲಿದ್ದರೆ ಉದ್ದ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ 20 ಮೀಟರ್ ಇರುತ್ತೆ. ಎಷ್ಟಿರುತ್ತೆ? 20 ಮೀಟರ್, 40 ಮೀಟರ್ ಅಗಲ ಇರುತ್ತೆ. ಇದ್ರ ಮಧ್ಯೆ ಈ ಕೊನೆಗೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ಗೋಲ್ ಪೋಸ್ಟ್ ಇರೋದು. ಇದ್ರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, 7 ಜನ ಇಲ್ಲಿ ಆಟಗಾರರು ಇದ್ರೆ ಇಲ್ಲಿ ಒಬ್ಬ ಗೋಲ್ ಕೀಪರ್ ಇರ್ತಾನೆ, ಇಲ್ಲಿ ಫ್ರಂಟ್ ಅಲ್ಲಿ 6 ಜನ ಆಡ್ತಾರೆ. ಒಟ್ಟು 7 ಜನ ಆಟ ಆಡುವಂತ ಒಂದು ಆಟ. ಓಕೆ, ನೆಕ್ಸ್ಟ್ ಓದು. ಬೇರೆ ಓದ್ರಿ, ಓದು ಓದು ಓದ್ರಿ, ಪುಸ್ತಕ ಇದೆಯಲ್ಲ ಓದು. ಇತಿಹಾಸ ತಜ್ಞರ ಪ್ರಕಾರ ಹ್ಯಾಂಡ್ಬಾಲ್ ಕ್ರೀಡೆಯು ಮನುಕುಲದ ಅತ್ಯಂತ ಪ್ರಾಚೀನ ಕ್ರೀಡೆ ಎನ್ನಲಾಗಿದೆ. ಪ್ರಾಚೀನ ಗ್ರೀಕರು ಹಾಗೂ ರೋಮನ್ನರು ಹ್ಯಾಂಡ್ಬಾಲ್ ಕ್ರೀಡೆಗೆ ಹೋಲುವ ಕೆಲವು ಆಟಗಳನ್ನು ಆಡುತ್ತಿದ್ದರು ಎಂಬ ನಂಬಿಕೆಯೂ ಇದೆ. 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಯುರೋಪ್ನ ಉತ್ತರ ಭಾಗದಲ್ಲಿ ಅಸ್ತಿತ್ವದಲ್ಲಿದ್ದ ಹಲವಾರು ಕ್ರೀಡೆಗಳಿಂದ 5 ಘಟಕಗಳನ್ನು ಸಂಯೋಜಿಸಿ ಹ್ಯಾಂಡ್ಬಾಲ್ ಕ್ರೀಡೆಯ ಆವಿಷ್ಕಾರವಾಗಿರುತ್ತದೆ. ಪ್ರಥಮ ಬಾರಿಗೆ ಹ್ಯಾಂಡ್ಬಾಲ್ ಆಟದ ಲಿಖಿತ ನಿಯಮಗಳನ್ನು ಡೇನ್ ವೋಲ್ಗರ್ ನಿಲ್ಸನ್ 1906ರಲ್ಲಿ ಪ್ರಕಟಿಸಿದರು. ನಂತರ ಜರ್ಮನಿಯ ಮ್ಯಾಕ್ಸ್ ಎಸರ್, ಕಾರ್ಲ್ ಕೆಲಿ ಮತ್ತು ಏರಿಕ್ ಹೋನಿಗರ್ ಅವರು ಹ್ಯಾಂಡ್ಬಾಲ್ನ ಆಧುನಿಕ ನಿಯಮಗಳನ್ನು ಪ್ರಕಾಶನಗೊಳಿಸುತ್ತಿರುತ್ತಾರೆ. ಓಕೆ, ಇದೆಲ್ಲ ಇತಿಹಾಸ, ಅರ್ಥ ಆಯ್ತಾ? ಈಗ ಅಂಕಣಗಳ ಪರಿಚಯ ಏನಾಗುತ್ತೆ ಅಂದ್ರೆ, ನಾವು ಆಟ ಆಡ್ಬೇಕಾದ್ರೆ ತಂತ್ರಗಾರಿಕೆ ಹೇಗೆ ಕೊಡಬೇಕು ಅಂತ ಹೇಳಿದ್ರೆ, ನೋಡಿ ಈ ಡಿ ಏರಿಯಾ ಇರುತ್ತಿಲ್ಲ, ಎಂತ ಏರಿಯಾ ಇರುತ್ತೆ? ಡಿ ಏರಿಯಾ ಅಂತ.
ಈ ಡಿ ಏರಿಯಾ ಮಾಡ್ಬೇಕಾದ್ರೆ ಅಂಕಣಗಳ ಪರಿಚಯ ಓದು ನೋಡೋಣ. ಅಂಕಣ ಓದು, ಈ ಕಡೆ ಕೊಡ್ತಲ್ಲ ಅಂಕಣ ಎಷ್ಟೆಷ್ಟು ಮೀಟರ್ ಇರುತ್ತೆ ಅಂತ. ಹ್ಯಾಂಡ್ಬಾಲ್ ಆಟದಲ್ಲಿ ಬಳಸುವ ಚೆಂಡುಗಳು ಫುಟ್ಬಾಲ್ಗಿಂತಲೂ ಚಿಕ್ಕದಾಗಿದ್ದು ಒಂದೇ ಕೈಯಲ್ಲಿ ಹಿಡಿಯಲು ಸುಲಭ ಸಾಧ್ಯವಾಗುತ್ತದೆ. ಈ ಚೆಂಡುಗಳಿಗೆ 32 ಪಟ್ಟಿಗಳ ಹೊದಿಕೆ ಇರುತ್ತದೆ. ಪುರುಷ ಮತ್ತು ಮಹಿಳೆಯರಿಗಾಗಿ ವಿವಿಧ ಗಾತ್ರದ ಚೆಂಡುಗಳನ್ನು ಉಪಯೋಗಿಸುತ್ತಾರೆ. ಇಲ್ಲಿ ಅಂಕಣದ ಪರಿಚಯ ಹೇಳಿ. ಈ ಕಡೆ ಪೇಜಲ್ಲಿ ಇರೋಣ. ಹ್ಯಾಂಡ್ಬಾಲ್ ಆಟವನ್ನು 40 ಮೀಟರ್ ಉದ್ದ ಮತ್ತು 20 ಮೀಟರ್ ಅಗಲವಿರುವ ಆಯತಾಕಾರದ ಅಂಕಣದಲ್ಲಿ ಆಡಲಾಗುತ್ತದೆ. ಹಿಂದಿನ ಪೇಜ್ ಅಂಕಣ 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 11 ಜನ ಆಟಗಾರರಿದ್ದರು. ಇದನ್ನು ಫುಟ್ಬಾಲ್ ಇಲ್ಲ ಇಲ್ಲ ಈ ಕಡೆ ಹಿಂದಿಗಡೆ ಹಿಂದಿಗಡೆ ಇಲ್ಲ ಹಿಂದಿಗಡೆ ಪೇಜಲ್ಲಿ ನೋಡಲಿ. 40 ಮೀಟರ್ ಉದ್ದ ಮತ್ತು 20 ಮೀಟರ್ ಅಗಲ ಇರುವ ಆಯತಾಕಾರದ ಅಂಕಣದಲ್ಲಿ ಆಡಲಾಗುವುದು. ಅಂಕಣದ ಎರಡು ತುದಿಗಳ ಮಧ್ಯಭಾಗದಲ್ಲಿ ಒಂದೊಂದು ಗೋಲುಗಳನ್ನು ನೆಲೆಗೊಳಿಸುತ್ತಿರುತ್ತಾರೆ. ಈ ಗೋಲುಗಳು ಸುತ್ತಲೂ ಚಿತ್ರದಲ್ಲಿ ಕಾಣಿಸಿದಂತೆ ಗೋಲಾಕಾರದಲ್ಲಿ ಇರುತ್ತಿತ್ತು. ಅರ್ಧ ವೃತ್ತಾಕಾರದಂತೆ ಕಾಣುವ ಗೆರೆಗಳಿರುತ್ತವೆ. ಈ ಗೆರೆಗಳು ಗೋಲುಗಳಿಂದ 6 ಮೀಟರ್ ದೂರದಲ್ಲಿರುತ್ತವೆ. ನೋಡಿ, ಈ ಗೋಲ್ ಗೆರೆಯಿಂದ ಎಷ್ಟು ದೂರ ಇರ್ತಿದ್ದೋ 6 ಮೀಟರ್ ದೂರದಲ್ಲಿ ಇರುತ್ತೆ. ಅದೇ ಪ್ರಕಾರ ಗೋಲುಗಳಿಂದ 9 ಮೀಟರ್ ದೂರದಲ್ಲಿ ಅರ್ಧ ವೃತ್ತಾಕಾರದಂತೆ ಕಾಣುವ ಚೂರು ಗೆರೆಗಳಿಂದ ಕೂಡಿದ ಗುರುತು ಇರುತ್ತದೆ. ಇವುಗಳನ್ನು ಹೊರತುಪಡಿಸಿ ಗೋಲ್ ಕೀಪರ್ ಗೆರೆಗಳು, 7 ಮೀಟರ್ ಗೆರೆಗಳು, ಮಧ್ಯ ರೇಖೆ ಬದಲಿ ಆಟಗಾರರಿಗೆ ಗೆರೆಗಳಿರುತ್ತವೆ. ಗೋಲು ಕಂಬಗಳ ನಡುವಿನ ಗೋಲು ಗೆರೆಯ ಅಗಲವು 8 ಸೆಂಟಿಮೀಟರ್ ಇರುವುದು ಮತ್ತು ಉಳಿದೆಲ್ಲ ಗೆರೆಗಳ ಅಗಲವು 5 ಸೆಂಟಿಮೀಟರ್ ಇರಬೇಕು. ಇದು ನಿಮಗೆ ಅಂಕಣಗಳ ಪರಿಚಯ. ನೀವು ಆಟ ಆಡ್ಬೇಕಾದ್ರೆ ಸ್ಕಿಲ್ಸ್ ಮತ್ತೆ ಡಿಫೆನ್ಸ್ ಆಡ್ಬೇಕಂದ್ರೆ ಡಿಫೆನ್ಸ್ ಆಡ್ಬೇಕಾದ್ರೆ ಏನೇ ತಂತ್ರಗಾರಿಕೆ ಉಪಯೋಗಿಸ್ಬೇಕಂದ್ರೆ ಈ ಡಿ ಆಗಿ ಉಪಯೋಗಿಸ್ಬೇಕು, ಈ ಪೆನಾಲ್ಟಿ ಆಗಿ ಉಪಯೋಗಿಸ್ಬೇಕು. ನೋಡಿ, ಯಾವುದೇ ಕಾರಣಕ್ಕೂ ಅಪರೆಂಟ್ ಪ್ಲೇಯರ್ಗಳು ಏನಾಗುತ್ತೆ ಅಫೆನ್ಸ್ ಮಾಡ್ಬೇಕಂದ್ರೆ ಈ ಡಿ ಏರಿಯಾಗಳ ಬಂದು ಶೂಟ್ ಮಾಡಾಗಿರೋದು. ಅರ್ಥ ಆಯ್ತಾ? ಓಕೆ, ಇದು ಅಂಕಣದ ಪರಿಚಯ. ನಿಮಗೆ ಏನ್ ಹೇಳ್ತಿದ್ದಾರೆ, ಏನು ಹ್ಯಾಂಡ್ ಬಾಲ್ ಅಲ್ಲಿ ಇಲ್ಲಿ ನೋಡಿ 6 ಜನ ಪ್ಲಸ್ ಒಬ್ಬ ಗೋಲ್ ಕೀಪರ್ ಇರ್ತಾನೆ. ಅರ್ಥ ಆಯ್ತಾ? ಆಮೇಲೆ ಏನಾಗುತ್ತೆ, ತಂತ್ರಗಾರಿಕೆಯನ್ನು ಉಪಯೋಗಿಸ್ಬೇಕಾದ್ರೆ ಎಷ್ಟು ಟೈಮಿಂಗ್ ಆಡ್ತಾರೆ ಅಂತ ನೋಡಿ. ಪಂದ್ಯದ ಅವಧಿ 30 ನಿಮಿಷ ಅಂದ್ರೆ 10 ನಿಮಿಷ 10 ನಿಮಿಷ ಡಿವೈಡ್ ಮಾಡ್ಕೊಂಡು ಇಡ್ತಾ ಇರ್ತಾರೆ. ಈ ಅವಧಿಯಲ್ಲಿ ಎಷ್ಟೆಷ್ಟು ನಾವು ಗೋಲ್ ಮಾಡ್ತೀವಿ, ಇದ್ರ ಉದ್ದೇಶ ಏನಪ್ಪ ಅಂದ್ರೆ ಎಷ್ಟು ಗೋಲ್ ಹೊಡಿತೀವಿ ಅಷ್ಟು ನಾವೇನ್ ಮಾಡ್ತಾ ಇರ್ತೀವಿ, ಅಂಕಣ ಜಾಸ್ತಿ ಮಾಡ್ದಾಗೆ ಇದು ಮಾಡ್ತಾ ಇರ್ತೀವಿ. ಇದು ತಂತ್ರಗಾರಿಕೆ ಮಾಡುವಂಥದ್ದು. ನಿಮ್ಗೆ ನೋಡ್ಲಿ 9ನೇ ತರಗತಿಯಲ್ಲಿ ಏನ್ ಹೇಳ್ತಿದ್ದಾರೆ ಇದರಲ್ಲಿ ಹ್ಯಾಂಡ್ಬಾಲ್ ಕ್ರೀಡೆಯ ತಂತ್ರಗಳು ಅಂತಿದೆ. ಕ್ರೀಡೆಯಿಂದ ರಕ್ಷಣಾತ್ಮಕ ಡಿಫೆನ್ಸ್ ಅಂದ್ರೆ ಡಿಫೆನ್ಸ್ ಕಬಡ್ಡಿ ಆಡ್ಬೇಕಾದ್ರೆ ಅಫೆನ್ಸ್ ಅಂದ್ರೆ ನಾವು ಕಬಡ್ಡಿ ಹೋಗ್ತಾ ಇರ್ತೀವಿ, ಔಟ್ ಮಾಡ್ತಾ ಹೋಗ್ತೀವಿ, ಅದು ಅಫೆನ್ಸ್ ಸ್ಕಿಲ್. ಅವ್ರು ಹಿಡಿತೀವಲ್ಲ ಅದಕ್ಕೆ ಡಿಫೆನ್ಸ್ ಸ್ಕಿಲ್. ಇಲ್ಲಿ ಏನಾಗುತ್ತೆ ಅಂದ್ರೆ ಗೋಲ್ ಹೊಡಿದಂಗೆ ತಡೆಗಟ್ತೀವಲ್ಲ ಅದಕ್ಕೆ ಏನ್ ಹೇಳ್ತಾರೆ ಡಿಫೆನ್ಸ್ ಅಂದ್ರೆ, ಶೂಟ್ ಮಾಡೋದನ್ನ ಹೇಳ್ತಾರೆ ಅಫೆನ್ಸ್ ಸ್ಕಿಲ್ ಅಂತಾರೆ. ಅದು ಆಕ್ರಮಣಕಾರಿ ಆಟಗಾರರು ಅಂತಾರೆ. ನೋಡಿ, ರಕ್ಷಣಾತ್ಮಕ ತಂತ್ರದಲ್ಲಿ 3 ವಿಧಗಳಿದೆ. ಏನೇನು ವಿಧಗಳಿದೆ? ಎಲ್ಲಾ ರಕ್ಷಣಾ ಆಟಗಾರರ ಚೆಂಡನ್ನು ತರುವ ದಾಳಿಗಾರರನ್ನು ತಡೆಯುವುದು. ರಕ್ಷಣಾತ್ಮಕ ಆಟಗಾರರಲ್ಲಿ ನೋಡಿ, ಈ ಏರಿಯಾದಲ್ಲಿ ಇರ್ತದೆ ಈ ಪ್ಲೇಯರ್ಗಳು ಏನಾಗುತ್ತಿದೆ, ಈ ಗೋಲ್ ಹೊಡೆಯೋದಕ್ಕಿಂತ ಮುಂಚೆ ಇವನ್ನೆಲ್ಲರೂ ಕೂಡ ಗೋಲ್ ಹೊಡಿದಂಗೆ ತಡೆಯೋದು. ಇದು ಒಂದು ಸ್ಕಿಲ್. ಅರ್ಥ ಆಯ್ತಾ? ಅದಾದ್ಮೇಲೆ ನೋಡಿ, ಕೆಲವು ರಕ್ಷಣಾ ಆಟಗಾರರು ಅಂದ್ರೆ ಮಧ್ಯದಿಂದ ಅಥವಾ ಪಕ್ಕದಲ್ಲಿ ಇರೋರು ಮಾತ್ರ ದಾಳಿಗಾರರನ್ನು ತಡೆಗಟ್ಟುವುದು. ನೋಡಿ, ಈ ಮಧ್ಯದಲ್ಲಿ ಇರೋರು ಇಬ್ರು ಇರ್ತಾರೆ, ಪಕ್ಕದಲ್ಲಿ ಇಬ್ರು ಇರ್ತಾರೆ, ಹೌದಲ್ವಾ? ಎಲ್ಲಾ ಆಟಗಾರರು ನೀವು ತಡಿಬೇಕು ಅಂದ್ರೆ ನೋಡಿ ಎಲ್ಲರೂ ಕೂಡ ಈ ಡಿ ಏರಿಯಾದಲ್ಲಿ ಇರ್ತಾರೆ. ಇಲ್ಲ ಅಂದ್ರೆ ಅಕ್ಕಪಕ್ಕದಲ್ಲಿ ಇರುವಂತ ತಂತ್ರಗಾರಿಕೆಯನ್ನ ಮಾಡ್ತಾ ಇರ್ತಾರೆ. ಇನ್ನೊಂದು, ತಮ್ಮ ವಲಯವನ್ನು ಬಿಡದೆ ಅದೇ ಸ್ಥಾನದಿಂದ ಎದುರಾಳಿ ತಂಡದಲ್ಲಿ ತಡೆಗಟ್ಟುವುದು. ಇದಕ್ಕೆ ಮ್ಯಾನ್ ಟು ಮ್ಯಾನ್ ಅಂತಾರೆ. ಇಲ್ಲಿ ಫಾರ್ವರ್ಡ್ ಪ್ಲೇಯರ್, ಮಿಡಲ್ ಪ್ಲೇಯರ್ ಮತ್ತೆ ಗೋಲ್ ಕೀಪರ್ ಇರ್ತದೆ. ಇದರಲ್ಲಿ ಫಾರ್ವರ್ಡ್ಗಳಲ್ಲಿ ಫಾರ್ವರ್ಡ್ ಮಿಡಲ್, ಫಾರ್ವರ್ಡ್ ಲೆಫ್ಟ್, ಫಾರ್ವರ್ಡ್ ರೈಟ್ ಅಂತ ಇರ್ತಾರೆ. ಅರ್ಥ ಆಯ್ತಾ? ಈ 3 ಜನ ಇರ್ತಾರೆ. ಈಗ ಅವರವ್ರ ಏನಾಗುತ್ತೆ ಅಂದ್ರೆ ಇಲ್ಲಿ ಎಫ್ ಲೆಫ್ಟ್, ಎಫ್ ಸೆಂಟರ್, ಎಫ್ ರೈಟ್ ಅಂತ ಇರ್ತದೆ.
ಅರ್ಥ ಆಯ್ತಾ? ಫ್ರಂಟ್ ಲೆಫ್ಟ್, ಫ್ರಂಟ್ ರೈಟ್, ಫ್ರಂಟ್ ಮಿಡಲ್. ಅದೇ ರೀತಿ ಬ್ಯಾಕ್ ಅಲ್ಲಿ ಇರ್ತಾರೆ. ಇದಕ್ಕೆ ಪೊಸಿಷನ್ ಅಂತ ಕರೀತಾರೆ. ಅವರ ಪೊಸಿಷನ್ ಅಲ್ಲಿ ಅವರ ವಲಯದಲ್ಲಿ ತಡೆಗಟ್ಟುವುದು. ಇದು ರಕ್ಷಣಾತ್ಮಕ ಆಟಗಾರರ ತಂತ್ರಗಳು. ಯಾವ್ಯಾವು? ಎಲ್ಲಾ ರಕ್ಷಣಾತ್ಮಕ ಆಟಗಾರರನ್ನ ಚೆಂಡನ್ನು ತರುವ ದಾರಿಗಾರರನ್ನ ಚೆಂಡು ತರ್ತಾ ಇರ್ತಲ್ಲ, ಎಲ್ಲರೂ ಸೇರ್ಕೊಂಡು ಅವ್ರನ್ನ ಏನ್ ಮಾಡ್ತಾರೆ, ಅವಾಯ್ಡ್ ಮಾಡ್ಕೊಂತ ಇರ್ತಾರೆ. ಇಲ್ಲ ಅಂದ್ರೆ ಕೆಲವು ರಕ್ಷಣಾತ್ಮಕ ಆಟಗಾರರು ಅಂದ್ರೆ ಕೆಲವರಲ್ಲಿ ಈ ಬ್ಯಾಕ್ ಪ್ಲೇಯರ್ ಇರ್ತಾರಲ್ಲ, ಅವರು ಮಧ್ಯದಿಂದ ಅಥವಾ ಪಕ್ಕದಲ್ಲಿ ಇರೋರು ಮಾತ್ರ ಅವನ್ನ ತಡೆಗಟ್ಟ. ನೆಕ್ಸ್ಟ್ ತಮ್ಮ ವಲಯದಲ್ಲಿ ಬಿಡದೆ ಅದೇ ಸ್ಥಾನದಿಂದ ಎದುರಾಳಿ ತಂಡದವರನ್ನ ತಡೆಯುತ್ತೆ. ಇದಕ್ಕೆ ಡಿಫೆನ್ಸ್ ಸ್ಕಿಲ್ ಅಂತ, ರಕ್ಷಣಾತ್ಮಕ ಆಟಗಾರರು ಅಂತ ಕರೀತಾರೆ. ಅದೇ ಅಫೆನ್ಸ್ ಸ್ಕಿಲ್ ಅಂತ ಹೇಳಿದ್ರೆ ನೋಡಿ, ಪಾಸ್ ಕೊಡೋದು ಅಂತಾರೆ. ನೋಡಿ, ಮ್ಯಾನ್ ಟು ಮ್ಯಾನ್ ಪಾಸ್ ಕೊಡೋದು, ಪ್ಯಾರಲರ್ ಪಾಸ್ ಕೊಡೋದು, ಟ್ರ್ಯಾಂಗ್ಯುಲರ್ ಪಾಸ್ ಕೊಡೋದು, ಶೂಟ್ ಮಾಡೋದು, ಇವೆಲ್ಲ ಏನಾಗುತ್ತೆ ಅಂದ್ರೆ ಅಫೆನ್ಸ್ ಸ್ಕಿಲ್ ಇರ್ತದೆ. ನಿಮಗೆ ಡಿಫೆನ್ಸ್ ಸ್ಕಿಲ್ ಮಾತ್ರ ಇಟ್ಟಿದೆ. ನೋಡಿ ಚಿತ್ರದಲ್ಲಿ ತೋರಿಸಿದ್ದಾರೆ ನೋಡಿ, ಪೊಸಿಷನ್ ಹೆಂಗಿಂಗ್ ಇರುತ್ತೆ, 3 ಇರ್ತವೆ, 2 4 ಇರ್ತವೆ, ಇಲ್ಲ 5 1 ಇರುತ್ತೆ, ಇಲ್ಲ 6 ಆಟಗಾರರು ಈ ಡಿ ಏರಿಯಾದಲ್ಲಿ ತೋರಿಸ್ತಾ ಇರ್ತಾರೆ. ಇದು ಹ್ಯಾಂಡ್ಬಾಲ್ ಆಟದಲ್ಲಿ ಬರುವಂತ ಮೂಲ ತಂತ್ರಗಳು. ನೆಕ್ಸ್ಟ್ ಏನೇನು ನೀಡ್ತಾರಪ್ಪ ಅಂತ ಹೇಳಿದ್ರೆ, ಈಗ ಆಟಗಾರರು ಇರಬೇಕಾದ್ರೆ ಅವರಿಗೆ ಈ ವಾಲಿಬಾಲ್ ಆಡಕ್ಕ ಏನೇನು ಇರ್ತವೆ, ಗುಣಲಕ್ಷಣಗಳು ಏನೇನಿರ್ತವೆ? ಎತ್ತರವಾಗಿರ್ಬೇಕು, ಜಂಪ್ ಮಾಡಾಗಿರ್ಬೇಕು, ಅಕ್ಯುರೇಸಿ ಇರಬೇಕು. ಅಕ್ಯುರೇಸಿ ಅಂದ್ರೆ ಒಂದು ನಿರ್ದಿಷ್ಟ ಏರಿಯಾಕ್ಕೆ ಹೊಡೆಯುವಂಥದ್ದು. ಸೇಮ್ ಇದರಲ್ಲೂ ಕೂಡ ಹ್ಯಾಂಡ್ಬಾಲ್ ಆಟದಲ್ಲೂ ಕೂಡ ತಂತ್ರಗಾರಿಕೆಯನ್ನ ಇಟ್ಟಿರ್ತಾರೆ. ನೋಡಿ, ಹ್ಯಾಂಡ್ಬಾಲ್ ಆಟಗಾರರು ಆಕ್ರಮಣ ಅಥವಾ ರಕ್ಷಣೆಗಾಗಿ ಅಂಕಣದುದ್ದಕ್ಕೂ ಓಡಾಡಬೇಕಾಗುತ್ತೆ. ಈಗ ಎಷ್ಟು ಮೀಟರ್ ಇರುತ್ತೆ? 40 ಮೀಟರ್ ಉದ್ದ ಇದ್ರೆ ಎಷ್ಟು ನಿಮಿಷ ಆಡ್ತಾರೆ? 30 ನಿಮಿಷ ಆಡ್ತಾರೆ. 30 ನಿಮಿಷ ಆಡ್ಬೇಕಾದ್ರೆ ಏನಾಗುತ್ತೆ, ಅವ್ನಿಗೆ ಕಷ್ಟ ಸಹಿಷ್ಣುತೆ ಬೇಕಾಗ್ತಾ ಇರುತ್ತೆ. ಏನಾಗುತ್ತೆ? ಕಷ್ಟ ಸಹಿಷ್ಣುತೆ. ನಾವು ಹೇಳ್ತೇನೆ, ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಕಷ್ಟ ಸಹಿಷ್ಣುತೆ ಅಂತ ಹೇಳಿದ್ರೆ ನೋಡಿ, ಕಷ್ಟವನ್ನ ಸಹಿಸುವಂತ ಶಕ್ತಿ ಕೊಡುವಂತದ್ದು. ಕಷ್ಟ ಯಾವಾಗ ಬರುತ್ತೆ? ಉಸಿರಾಟದ ಕೊರತೆ ಇದ್ದಾಗ ಮಾತ್ರ ಬರ್ತದೆ. ನಾನು ಹೇಳ್ತಿಲ್ಲ, ನಮ್ಮ ದೇಹದಲ್ಲಿ ಎಂತ ಕಣಗಳಿವೆ? ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ, ಪ್ಲೇಟ್ಲೆಟ್ಸ್ ಎಲ್ಲ ಇರ್ತವೆ. ಈ ಕೆಂಪು ರಕ್ತ ಕಣದಲ್ಲಿ ಹಿಮೋಗ್ಲೋಬಿನ್ ಎನ್ನುವಂತ ಒಂದು ಅಂಶ ಇರುತ್ತೆ, ಹೌದಲ್ವಾ? ಅದರಿಂದಲೇ ಕೂಡ ರಕ್ತ ಕೆಂಪ ಕಣದು. ಹಿಮೋಗ್ಲೋಬಿನ್ ಏನಿದೆ, ಆಮ್ಲಜನಕವನ್ನು ಆಕರ್ಷಣೆ ಮಾಡುವಂತ ಶಕ್ತಿ ಇದೆ. ಆಮ್ಲಜನಕವನ್ನ ಹಿಡಿದಿತ್ತುವಂತ ಶಕ್ತಿ. ನಾವೇನಾಗುತ್ತೆ, ಒಂದೇ ದಿವಸ ನಾವು ಆಟ ಆಡಕ್ಕೆ ಬಂದ್ರೆ ಆಯಾಸ ಆಗುತ್ತೆ. ಪ್ರತಿನಿತ್ಯ ಆಟ ಆಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಆಯಾಸ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ಕಷ್ಟ ಸಹಿಷ್ಣುತೆಯನ್ನ ಬೆಳೆಸ್ಕೋಬೇಕು. ಓಡೋದಾಗಿರ್ಬೋದು, ಫ್ಲೆಕ್ಸಿಬಿಲಿಟಿ ಇರ್ಬೋದು, ಬೆಂಡ್ ಆಗುವಂಥದ್ದು, ಇದಕ್ಕೆ ಕಷ್ಟ ಸಹಿಷ್ಣುತೆ ಬಹಳ ಮುಖ್ಯವಾಗಿರುತ್ತದೆ. ಎದುರಾಳಿಯ ಚಲನವಲನಕ್ಕೆ ಅನುಗುಣವಾಗಿ ತಮ್ಮ ಚಲನೆಯನ್ನು ತ್ವರಿತಗತಿಯಲ್ಲಿ ಬದಲಾಯಿಸಬೇಕಾದ್ದರಿಂದ ಚಪಲತೆ ಅವಶ್ಯಕತೆ. ಚಪಲತೆ ಅಂತ ತಿಳಿದ್ರೆ ಫ್ಲೆಕ್ಸಿಬಿಲಿಟಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಫ್ಲೆಕ್ಸಿಬಿಲಿಟಿ ಇದ್ರೆ ಈಗ ಏನಾಗುತ್ತೆ, ಆಟಗಾರ ಆ ಕಡೆ ಕಡೆ, ಈ ಕಬಡ್ಡಿ ಆಡ್ಬೇಕಾದ್ರೆ ಆ ಕಡೆಯಿಂದ ಹೋದಾಗ ಈ ಕಡೆ ಕವರ್ ಆಗ್ತದೆ, ಈ ಕಡೆ ಬಂದಾಗ ಈ ಕಡೆ ಕವರ್ ಆಗ್ತಿಲ್ಲ. ಹಂಗೆ ಬಾಲ್ ನಾವು ತಗೊಂಡೋಗ್ಬೇಕಾದ್ರೆ ಅರ್ಥ ಆಯ್ತಾ, ಎಲ್ಲಾ ವಲಯಕ್ಕೂ ಹೋಗ್ಬೇಕಂದ್ರೆ ಚಪಲತೆ ಬಹಳ ಮುಖ್ಯ ಆಗ್ತಿರುತ್ತೆ. ನೆಕ್ಸ್ಟ್, ಚೆಂಡನ್ನು ಸಮರ್ಪಕವಾಗಿ ನಿಯಂತ್ರಿಸಲು. ಈ ಚೆಂಡು ನಾವು ಡ್ರಿಬಲ್ ಮಾಡ್ಕೋಬೇಕಾದ್ರೆ ಅವನ್ನ ಅವಾಯ್ಡ್ ಮಾಡ್ತಿರುವ ನಿಯಂತ್ರಿಸಲು, ಅರ್ಥ ಆಯ್ತಾ, ಅವನ ನಿಯಂತ್ರಣದಲ್ಲಿ ಇಟ್ಕೊಡಬೇಕಾದ್ರಿಂದ, ಗೋಲುಗೊಳಿಸಬೇಕಾದ್ರಿಂದ ಕಣ್ಣು ಮತ್ತು ಕೈ ಕಾಲುಗಳ ಸಂಯೋಜನೆ ಬಹಳ ಮುಖ್ಯ ಆಗಿರ್ತದೆ. ಯಾವ ಆಟಗಾರರು ಮುಂದೆ ಹೋಗ್ತಾ ಇರ್ತಾರೆ, ಯಾರನ್ನ ಬಿಡ್ತಾ ಇರ್ತಾರೆ. ಈಗ ಲೆಫ್ಟ್ ಓಡಾಡಬೇಕಾಗುತ್ತೆ, ರೈಟ್. ಈಗ ಮುಂದಕ್ಕೆ ಮಾತ್ರನೇ ಹೋಗ್ತಾ ಇರಲ್ಲ, ಲೆಫ್ಟ್ ರೈಟ್ ಎರಡು ಕೂಡ ಆಗ್ತಾ ಇರುತ್ತೆ. ನೋಡಿ, ಯಶಸ್ವಿಯಾಗಿ ಚೆಂಡನ್ನು ಪಾಸ್ ಮಾಡೋದು ಹಾಗೂ ಗೋಲ್ಗಳನ್ನು ಗಳಿಸಲು ನಿಖರತೆ, ಅಕ್ಯುರೇಸಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ, ನಾನು ಬಾಲ್ ಪಾಸ್ ಮಾಡ್ಬೇಕಾದ್ರೆ ಅರ್ಥ ಆಯ್ತಾ, ನೀವು ಬಾಲ್ ಬ್ಯಾಟ್ಸ್ಮನ್ ಆಡ್ತಿರಲ್ವಾ, ಕರೆಕ್ಟಾಗಿ ಎಲ್ಲಿ ಅವನಿಗೆ ಯಾರು ವೀಕ್ ಇರ್ತಾರೋ ಅವನಿಗೆ ಹೊಡಿಬೇಕು ಅಂದ್ರೆ ನಿಖರತೆ ಇರಬೇಕು, ಅವನಿಗೆ ಹೊಡಿಬೇಕು ಅಂತೀರ. ಅದಕ್ಕೆ ಏನಾಗುತ್ತೆ ಅಂದ್ರೆ, ಈಗ ಇಲ್ಲಿದ್ದಾರೆ ಅಂದ್ರೆ ಇವನಿಗಿಂತ ಇವನು ಪಾಸ್ ಕೊಡ್ಬೇಕು ಅಂದ್ರೆ ಅರ್ಥ ಆಯ್ತಾ, ಅವನು ಎಲ್ಲಿದ್ದಾನೆ, ಎಷ್ಟು ಪ್ರೆಷರ್ ಹಾಕ್ಬೇಕು, ಅರ್ಥ ಆಯ್ತಾ, ಹೆಂಗ ಆಗ್ಬೇಕು ಅಂದ್ರೆ ಪಾಸ್ ಕೊಡಕ್ಕೆ ಆಗ್ಲಿ. ಈಗ ಇಲ್ಲಿಂದ ಇಲ್ಲಿ ಗೋಲ್ ಕೀಪರ್ ಸ್ಟ್ರೈಟ್ ಹೊಡಿತಾರೆ. ಕ್ರಿಕೆಟ್ ಆಡ್ ನೋಡಿಲ್ಲ, ಕ್ರಿಕೆಟ್ ಆಡ್ಬೇಕಾದ್ರೆ ಎಷ್ಟು ದೂರದಿಂದ ವಿಕೆಟ್ ಹೊಡಿತಾರೆ ನೋಡಿದಿರಲ್ಲ, ಅದಕ್ಕೆ ಅಕ್ಯುರೇಸಿ, ನಿಖರತೆ ಅಂತ ಕರೀತಾರೆ.
ಆಯ್ತಾ. ಈ ಹ್ಯಾಂಡ್ಬಾಲ್ ಆಟಗಾರರಿಗೆ ಇರಬೇಕಾದ ಲಕ್ಷಣಗಳೇನಪ್ಪ ಅಂತಂದ್ರೆ, ಗೋಲ್ ಹೊಡಿಬೇಕಂದ್ರೆ ಗೋಲ್ ನಾವು ಹಿಂಗ್ ಹೊಡಿತಾ ಇದೀವಿ ಅಂತಿದ್ರೆ ಕರೆಕ್ಟಾಗಿ ಗೋಲ್ ಹೊಡಿಕೆ ಹೋಗ್ಬೇಕು. ಇಲ್ಲಾಂದ್ರೆ ಗೋಲ್ ಹೊಡಿಬೇಕಾದ್ರೆ ಇಲ್ಲ ಅವಾಯ್ಡ್ ಮಾಡ್ತಿದ್ದಾನೆ, ಅವನು ಡಿಫೆನ್ಸ್ ಆಡ್ತಾನೆ ಅಂದ್ರೆ ನಮ್ಮ ಪಾರ್ಟ್ನರ್ಗೆ ನಾವು ಪಾಸ್ ಕೊಡ್ಬೇಕು ಅಂದ್ರೆ ಏನಾಗುತ್ತೆ, ಫ್ಲೆಕ್ಸಿಬಿಲಿಟಿ ಇರ್ಬೇಕಾಗುತ್ತೆ. ಅರ್ಥದ ಅಕ್ಯುರೇಸಿ, ನಾನು ಇಲ್ಲೆಲ್ಲಪ್ಪ ಅವನೆಲ್ಲ ಇರ್ತದೆ, ನಾವು ಇಲ್ಲೆಲ್ಲ ಚೆಂಡು ಹೊಡಿಯಂಗಿಲ್ಲ, ಅವ್ರಿಗೆ ಕರೆಕ್ಟಾಗಿ ಕೈ ಕೊಡ್ಬೇಕು ಅಂತ ಹೇಳಿದ್ರೆ ನಿಖರತೆ ಬಹಳ ಮುಖ್ಯ ಆಗಿರುತ್ತದೆ. ನೋಡಲಿ, ಚೆಂಡನ್ನು ಎದುರಾಳಿಗಳಿಂದ ಕಸಿಯಲು ಅಂದ್ರೆ ಕಿತ್ಕೊಂತೀವಲ್ಲ, ಈಗ ಡ್ರಿಬಲ್ ಮಾಡ್ಬೇಕಾದ್ರೆ ಅದನ್ನ ಇಸ್ಕೊಂತೀವಲ್ಲ, ಆಗ ಗೋಲು ಗಳಿಸಲು ವೇಗ ಬಹಳ ಅವಶ್ಯಕದ. ಈಗ ಏನಾಗುತ್ತೆ, ಬಾಲ್ ಈ ಕಡೆ ತಗೊಂಡೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವ್ನಿಗೆ ಓಡಾಡಕ್ಕೆ ಬಿಟ್ಬಿಟ್ರೆ ಏನಾಗುತ್ತೆ, ಬೇಗ ಗೋಲ್ ಹೊಡಿತಾನೆ. ಅದಕ್ಕೆ ಅವ್ನ ಹಿಂದೆ ಫಾಲೋ ಮಾಡ್ಕೊಂಡು ಅವನ್ನ ಬಾಲ್ನ ಇಸ್ಕೊಳಕ್ಕೆ ಆಗ್ಲಿ, ಅವನ ಮುಂದಕ್ಕೆ ಹೋಗಿ ತಡೆಗಟ್ಟಲಿಕ್ಕೆ ಆಗ್ಲಿ ಓಡ್ಬೇಕು ಅಂದ್ರೆ ವೇಗ ಬಹಳ ಮುಖ್ಯವಾಗಿರ್ತದೆ. ಅಂದ್ರೆ ವೇಗದಿಂದ ಹೋಗ್ಬೇಕು, ಅವನ್ನ ಅವಾಯ್ಡ್ ಮಾಡಬೇಕು, ಹಿಡಿಬೇಕು ಅನ್ನೋದು ಮೂಲ ಉದ್ದೇಶ. ನೆಕ್ಸ್ಟ್, ಚೆಂಡನ್ನು ಸ್ವೀಕರಿಸಲು ಅಥವಾ ಎದುರಾಳಿಗಳಿಂದ ತಪ್ಪಿಸಿ ಗೋಲ್ ಗಳಿಸಲು ಮೈಮಣಿತ ಅಂತ ಕರೀತಾರೆ. ಅದಕ್ಕೆ ಏನ್ ಹೇಳ್ತಾರೆ, ಮೈಮಣಿತ. ಏನೇ ಈಗ ಬಾಲ್ ತಗೊಳ್ಬೇಕು, ಬೆಂಡ್ ಆಗಬೇಕು. ಈ ಕೆಲವರು ಏನಾಗುತ್ತೆ ಅಂದ್ರೆ ಉದ್ದಕ್ಕೆ ಬೆಳೆದಿರ್ತಾರೆ, ಅವ್ರು ಬೆಂಡ್ ಆಗೋದಿಲ್ಲ, ಬಾಲ್ ತಗೊಳ್ಬೇಕು, ಡ್ರಿಬಲ್ ಮಾಡಬೇಕು, ಓಡಬೇಕು ಅಂತ ಹೇಳಿದ್ರೆ ಮೈಮಣಿತ ಬಹಳ ಮುಖ್ಯ ಆಗ್ತಾ ಇರುತ್ತೆ. ನೆಕ್ಸ್ಟ್, ಚೆಂಡನ್ನು ವೇಗದಿಂದ ಎಸೆದು ಗೋಲ್ ಗಳಿಸಲು ಭುಜಗಳಲ್ಲಿ ಹೆಚ್ಚಿನ ಸ್ಫೋಟಕ ಶಕ್ತಿ ಇರುತ್ತೆ. ಗೋಲ್ನ ನಾವು ಹಿಂಗೆ ಹೊಡಿತಾ ಇದೀವಿ ಅಂತ ಹೇಳಿದ್ರೆ ಅವ್ನಿಗೆ ಹಿಡಿದಂಗೆ ಆಡ್ಬಿಡಬೇಕು ಅಂದ್ರೆ ಶಕ್ತಿ ಇರಬೇಕು ಭುಜದಲ್ಲಿ. ನಾವು ಹೂ ಹಾಕ್ದಂಗೆ ಹಾಕಿದ್ರೆ ಅವ್ನಿಗೆ ಈಸಿಯಾಗಿ ಅವಾಯ್ಡ್ ಮಾಡ್ತಾರೆ ಗೋಲ್ ಕೀಪರ್. ಇಲ್ಲಿ ಗೋಲ್ ಕೀಪರ್ ಇರ್ತಾನಲ್ವಾ, ಬಾಲ್ ಇಲ್ಲಿಂದ ಹೊಡಿದ್ರೆ ಸ್ಪೀಡಲ್ಲಿ ಬಂತು ಅಂದ್ರೆ ಏನಾಗುತ್ತೆ, ರೆಕೌಂಡ್ ಆಗುತ್ತೆ, ಹೊರಗೆ ಹೋಗುತ್ತೆ, ಇಲ್ಲ ನಾವು ಕೈಯಿಂದ ತಪ್ಪಿಸ್ಕೊಂಡು ಗೋಲ್ ಆಗುತ್ತೆ. ಅದಕ್ಕೆ ಏನಾಗುತ್ತೆ ಅಂದ್ರೆ ಭುಜದಲ್ಲಿ ಸ್ಫೋಟಕ ಶಕ್ತಿ ಇರಬೇಕಾಗುತ್ತೆ. ನೆಕ್ಸ್ಟ್, ಇದೆಲ್ಲ ಕೂಡ ಆಟಗಾರರಲ್ಲಿ ಇರುವಂತ ಗುಣಲಕ್ಷಣಗಳು. ಹ್ಯಾಂಡ್ಬಾಲ್ ಆಡ್ಬೇಕು ಅಂತ ಹೇಳಿದ್ರೆ ಇವತ್ತ ವೇಗ ಇರಬೇಕು, ಅರ್ಥ ಸ್ಫೋಟಕ ಶಕ್ತಿ ಇರಬೇಕು, ಕಷ್ಟ ಸಹಿಷ್ಣುತೆ ಇರಬೇಕು, ಅರ್ಥ. ಆಮೇಲೆ ಬಾಲಿಂಗ್ ಶೂಟ್ ಮಾಡ್ಲಿಕ್ಕೆ ಭುಜದಲ್ಲಿ ಶಕ್ತಿ ಇರಬೇಕು, ಫ್ಲೆಕ್ಸಿಬಿಲಿಟಿ ಇರಬೇಕು, ಮೈಮಣಿತ ಅಂತಾರೆ, ಆ ಕಡೆ ಈ ಕಡೆ ಓಡಾಡಕ್ಕೆ ಇರಬೇಕು. ಆಮೇಲೆ ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಅಂತಾರೆ. ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಮೈಂಡಿಗೂ ಮತ್ತೆ ದೇಹದಲ್ಲಿರುವ ಮಾಂಸಕ್ಕೂ ಕೋಆರ್ಡಿನೇಷನ್. ನಾವು ಈ ಕಡೆ ಬರ್ತಿದ್ರೆ ಈ ಕಡೆ ನೋಡೋದಿಲ್ಲ, ಕಣ್ಣು ಮತ್ತು ಕಾಲುಗಳಿಗೆ ಸಂಯೋಜನೆ ಇರಬೇಕು ಅಂತ. ನಾವು ಕೆಲವರೆಲ್ಲ ಡ್ರಿಬಲ್ ಮಾಡ್ಬೇಕಂದ್ರೆ ಅರ್ಥ ಬಾಲ್ಯ ನೋಡ್ಕೊಂಡಿರಕ್ಕಾಗುತ್ತಾ, ಎಲ್ಲ ಹಾಕ್ಬೇಕು, ಎಲ್ಲಿ ಬಿಡಬೇಕು. ಅದಕ್ಕೆ ಏನಾಗುತ್ತೆ, ಡ್ರಿಬಲ್ ಮಾಡ್ಬೇಕಾದ್ರೆ ಬಾಡಿಗೂ ಮತ್ತು ದೇಹಕ್ಕೂ ಹೊಂದಾಣಿಕೆಯನ್ನ ಇಟ್ಕೊಂಡಿರ್ಬೇಕು. ಇದು ಹ್ಯಾಂಡ್ಬಾಲ್ ಇರಬೇಕಾದ ಒಂದು ಆಟಗಾರ ಇರಬೇಕಾದ ಒಂದು ಗುಣಲಕ್ಷಣಗಳು. ನೆಕ್ಸ್ಟ್, ಪ್ರಶಸ್ತಿಗಳು ಯಾವ್ಯಾವ ಇದಾವೆ ಅಂತ. ಈಗ ಹ್ಯಾಂಡ್ಬಾಲ್ಗೆ ನಾವೆಲ್ಲ ವಲಯ ಮಟ್ಟ, ತಾಲೂಕು ಮಟ್ಟ ಎಲ್ಲ ಮಾಡ್ಕೊಂಡಿರ್ತೀವಲ್ಲ, ಹಂಗೆ ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೆಡರೇಷನ್ ಸ್ಟಾರ್ಟ್ ಇದೆ. HIF ಅಂತಾರೆ, ಇಂಟರ್ನ್ಯಾಷನಲ್ ಹ್ಯಾಂಡ್ಬಾಲ್ ಫೆಡರೇಷನ್ ಅಂತ. ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ಫೆಡರೇಷನ್ ಇರ್ತಲ್ಲ, ಅವರು ಏನಾಡ್ತಿದ್ರಿ, ಈಗ ನಾವು ನಿಮ್ಮೂರ ಕಡೆ ಎಲ್ಲ ಓರಿ ಓಡಿಸ್ತಾರೆ ನೋಡಿದಿರಲ್ಲ, ಈ ಊರು ಓರಿ ಓಡಿಸಾದ್ಮೇಲೆ ಇನ್ನೊಂದು ಓರಿ ಓಡಿಸ್ತಾರೆ, ಅವರು ಆದ್ಮೇಲೆ ಹಿಂಗೆ ಪ್ರತಿ ಊರಲ್ಲೂ ಕೂಡ ಒಂದು ಹ್ಯಾಂಡ್ಬಾಲ್ ತಂಡಗಳಿದ್ದಾಗ ಆ ಕಪ್ಗಳನ್ನ ಇದು ಮಾಡಿ ಗೇಮ್ನ ಸ್ಟಾರ್ಟ್ ಮಾಡಿ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ಕಪ್ಗಳನ್ನ ಕೊಡ್ತಾ ಇದ್ದಾರೆ. ರಾಜ್ಯ ಮಟ್ಟದ ಪ್ರಶಸ್ತಿಗಳು ಯಾವ್ಯಾವ ಇರ್ತವೆ ಅಂತ ಹೇಳಿದ್ರೆ, ಶ್ರೀ ಸದಾನಂದ ಸಾಮುಯಲ್ ಅರ್ಥ ಆಯ್ತಾ, ಇವರು ಏನಾಗುತ್ತೆ ರಾಜ್ಯ ಮಟ್ಟದಲ್ಲಿ ಪಡೆದಂತ ಕ್ರೀಡಾಪಟುಗಳು. ನೆಕ್ಸ್ಟ್, ರವಿಕುಮಾರ್, ಶ್ರೀಮತಿ ಕೌಶಲ್ಯ ಕುಮಾರ್, ಪ್ರೇಮ್ನಾಥ್, ಇವರೆಲ್ಲ ಕೂಡ ಏನಾಗುತ್ತೆ ರಾಜ್ಯ ಮಟ್ಟದ ಕ್ರೀಡಾಪಟುಗಳು. ನೆಕ್ಸ್ಟ್, ಏಕಲವ್ಯ ಪ್ರಶಸ್ತಿ ಯಾರ್ಯಾರಿಗೆ ಬಂದಿದೆ? ಶ್ರೀ ರಾಜಾರೆಡ್ಡಿ ಅರ್ಥ, ಅಮಲ್ ರಾಜ್, ಪ್ರೇಮ್ನಾಥ್, ಕೌಶಲ್ಯ ಕುಮಾರ್ ಅಂತ. ಇದು ಏಕಲವ್ಯ ಪ್ರಶಸ್ತಿ ಯಾರಿಗೆ ಕೊಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಚಿಕ್ಕ ವಯಸ್ಸಿನಲ್ಲಿ ಇರುವಂತ ಏಕಲವ್ಯ ಯಾರು? ಏಕಲವ್ಯ ಸ್ಟೋರಿ ಕೇಳಿದ್ದೀರಾ? ಏಕಲವ್ಯ ಯಾರು? ಯಾರು ಏಕಲವ್ಯ? ಬಿಲ್ಲು ವಿದ್ಯೆಯಲ್ಲಿ ಅವನೇ ಕಲ್ತ್ಬಿಟ್ಟು ಬಿಲ್ಲು ವಿದ್ಯೆ ಕಲಿತಾನೆ, ಅದು ಏಕಲವ್ಯ. ನೋಡೋದೇ
ಅವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕೇಳೋದು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಏಕಲವ್ಯ ಪ್ರಕರಣ ಈಗೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಅರ್ಥ ಆಯ್ತಾ ಅರ್ಜುನ್ ಪ್ರಶಸ್ತಿ ಕೊಡ್ತಾ ಇರ್ತಾರೆ, ಅರ್ಥ ಆಯ್ತಾ ಏನು ಖೇಲೋ ಇಂಡಿಯಾ ಪ್ರಶಸ್ತಿ ಕೊಡ್ತಾ ಇರ್ತಾರೆ. ಇವೆಲ್ಲ ಕೂಡ ಪ್ರಶಸ್ತಿಗಳು, ಇದೆಲ್ಲ ಕೂಡ ಏಕಲವ್ಯ ಪ್ರಶಸ್ತಿನೇ ಕೊಡ್ತಾ ಇರ್ತಾರೆ. ನೆಕ್ಸ್ಟ್ ಏಷ್ಯನ್ ಹ್ಯಾಂಡ್ ಬಾಲ್ ನಲ್ಲಿ ರಾಷ್ಟ್ರದಲ್ಲಿ ಪ್ರತಿನಿಧಿಸ್ತಾರೋ ಅಂತ ಎಷ್ಟೆಷ್ಟಾಗುತ್ತೆ ಯಾರ್ಯಾರು ಅಂತ ಯಾರ್ಯಾರು ಇದ್ದಾರೆ ಹ್ಯಾಂಡ್ ಬಾಲ್. ನಮ್ಮಲ್ಲಿ ನಮಗೆ ಹ್ಯಾಂಡ್ ಬಾಲ್ ಅಷ್ಟು ಫಾರ್ವರ್ಡ್ ಇಲ್ಲ ನೋಡಿ. ಶ್ರೀ ರಾಜಾರೆಡ್ಡಿ, ಅರುಣ್ ಕುಮಾರ್, ಸೋಮಶೇಖರ್, ಸುರೇಶ್, ಅರುಣಾಚಲಂ, ಬಾಲಸುಬ್ರಹ್ಮಣ್ಯಂ, ಶ್ರೀನಿವಾಸ ರಮ್, ಇವರು ಏಷ್ಯನ್ ಹ್ಯಾಂಡ್ ಬಾಲ್ ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸ್ತಾರೆ. ನೆಕ್ಸ್ಟ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪ್ರತಿನಿಧಿಸ್ತಾರೆ ಯಾರ್ಯಾರು ಅಂತ ಅರ್ಥ. ಅಮೂಲ್ ರಾಜ್, ಹೇಮಲತಾ. ನಮ್ಮ ರಾಜ್ಯದ ಪುರುಷರು ಮತ್ತು ಮಹಿಳೆಯರ ಹಾಗೂ ಕಿರಿಯರ ಹಲವಾರು ಆಟಗಾರರು ಭಾರತದ ಹ್ಯಾಂಡ್ಬಾಲ್ ಫೆಡರೇಷನ್ ನಲ್ಲಿ ನಡೆಸುವ ಕ್ಯಾಂಪ್ ನಲ್ಲಿ ಭಾಗವಹಿಸ ಅಂದ್ರೆ ತರಬೇತಿಯನ್ನ ಕೊಡ್ತಾ ಇರ್ತಾರೆ. ಇದು ಹ್ಯಾಂಡ್ಬಾಲ್ ಆಟದಲ್ಲಿರುವಂತ ಇದು ನಿಮ್ಗೆ ಜಾಸ್ತಿ ಇಟ್ಟಿಲ್ಲ ರಕ್ಷಣಾತ್ಮಕ ಆಟಗಳು ಇರುವಂತ ಬಗ್ಗೆ. ಈಗ ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ. ಹ್ಯಾಂಡ್ಬಾಲ್ ಆಟದಲ್ಲಿ ಚೆಂಡನ್ನು ವೇಗವಾಗಿ ಎಸೆದು ಗೋಲುಗಳನ್ನು ಭುಜಗಳಲ್ಲಿ ಡ್ಯಾಶ್ ಅವಶ್ಯಕತೆ ಇರಬೇಕು. ಸ್ಫೋಟಕತ್ವ ಅಂದ್ರೆ ಗಟ್ಟಿತನ ಇರಬೇಕು ಅಂತ. ನೆಕ್ಸ್ಟ್ ಹ್ಯಾಂಡ್ಬಾಲ್ ಆಟದಲ್ಲಿ ಚೆಂಡನ್ನು ಗೋಲ್ ಗಳಿಸಲು ಹಾಗೂ ಸಮರ್ಪಕವಾಗಿ ಪಾಸ್ ನೀಡಲು ಡ್ಯಾಶ್ ಅವಶ್ಯಕ. ನಿಖರತೆ ಅಂತ ಹೇಳಿದ್ರೆ ಅಕ್ಯುರೆಸಿ ಅಂತ ಅರ್ಥ, ನಿರ್ದಿಷ್ಟವಾಗಿ ಕೊಡಬೇಕು ಅಂತ. ನೆಕ್ಸ್ಟ್ ಹ್ಯಾಂಡ್ಬಾಲ್ ಆಟದಲ್ಲಿ ಎದುರಾಳಿಗಳನ್ನು ನಿಯಂತ್ರಣದಲ್ಲಿಡುವುದಕ್ಕೆ ಡ್ಯಾಶ್ ತಂತ್ರವನ್ನು ಇರುತ್ತಾರೆ. ಏನ್ ಹೇಳ್ತಾರೆ? ಹೇಳ್ರಿ ನೋಡೋದು ಯಾರು? ರಕ್ಷಣಾತ್ಮಕ ತಂತ್ರ ಅಂತಾರೆ. ಏನ್ ಹೇಳ್ತಾರೆ? ತಂತ್ರ. ನೆಕ್ಸ್ಟ್ ಹ್ಯಾಂಡ್ಬಾಲ್ ಆಟದಲ್ಲಿ ರಕ್ಷಣಾ ಆಟಗಾರರಿಗೆ ತಪ್ಪಿಸಿ ಗೋಲುಗಳು ಗಳಿಸುವುದಕ್ಕೆ ಡ್ಯಾಶ್ ಎನ್ನುತ್ತಾರೆ. ಏನ್ ಹೇಳ್ತಾರೆ? ಅಫೆನ್ಸ್, ಆಕ್ರಮಣಾತ್ಮಕ ತಂತ್ರಗಳು ಅಂತಾರೆ. ಗೋಲ್ ಗಳಿಸ್ತಾರಲ್ಲ ಅದಕ್ಕೆ ಅಂತ ಆಕ್ರಮಣಕಾರಿ ತಂತ್ರಗಳು. ನೆಕ್ಸ್ಟ್ ವಂದಿಸಿ ಬರೆಯಿರಿ. ಅಂಕಣದುದ್ದಕ್ಕೂ ಆಡಲು ಏನ್ ಬೇಕು ಮುಖ್ಯ? ಅಂಕಣದುದ್ದಕ್ಕೂ ಆಡ್ಬೇಕು ಅಂದ್ರೆ ಏನ್ ಬೇಕು? ವೇಗ, ಕಷ್ಟ ಸಹಿಷ್ಣುತೆ. ಒಂದೇ ಪಾಯಿಂಟ್ ಇದೆ ಎಂತದ? ಕಷ್ಟ ಸಹಿಷ್ಣುತೆ. ನೋಡಿ, ಯಶಸ್ವಿಯಾಗಿ ಪಾಸ್ ಮಾಡಲು ಡ್ಯಾಶ್. ಪಾಸ್ ಮಾಡಲು ಏನ್ ಬೇಕು? ನಿಖರತೆ. ಬಾಲನ್ನು ಕಸಿಯಲು ಮತ್ತು ಗೋಲು ಗಳಿಸಲು ಡ್ಯಾಶ್ ಬೇಕು. ಏನ? ವೇಗ. ಚಲನೆಗಳನ್ನು ತ್ವರಿತಗತಿಯಲ್ಲಿ ಚಲಿಸಲು ಚಪಲತೆ. ಹ್ಯಾಂಡ್ಬಾಲ್ ತಂಡದಲ್ಲಿ ಎಷ್ಟು ಜನ ಇರ್ತಾರೆ? ಓಕೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಹ್ಯಾಂಡ್ಬಾಲ್ ಆಟದ ರಕ್ಷಣಾತ್ಮಕ ತಂತ್ರಗಳನ್ನು ತಿಳಿಸಿ. ಮೂರಿದೆ ನೋಡು, ಓದು. ಎಲ್ಲಾ ರಕ್ಷಣಾ ಆಟಗಾರರು ಚೆಂಡನ್ನು ತರುವ ದಾಳಿಗಾರರನ್ನು ತಡೆಗಟ್ಟುವುದು. ಕೆಲವು ರಕ್ಷಣಾ ಆಟಗಾರರು ಅಂದರೆ ಮಧ್ಯದಿಂದ ಅಥವಾ ಪಕ್ಕದಲ್ಲಿರುವವರು ಮಾತ್ರ ದಾಳಿಗಾರರನ್ನು ತಡೆಗಟ್ಟಲು ಪ್ರಯತ್ನಿಸಬೇಕು. ತಮ್ಮ ಮಧ್ಯವನ್ನು ಬಿಡದೆ ಅದೇ ಸ್ಥಾನದಲ್ಲಿ ಎದುರಾಳಿಗಳನ್ನು ತಡೆಗಟ್ಟುವುದು. ನೆಕ್ಸ್ಟ್ ಹ್ಯಾಂಡ್ಬಾಲ್ ಆಟಗಾರರಿಗೆ ಕಷ್ಟ ಸಹಿಷ್ಣುತೆ ಅವಶ್ಯಕತೆ ಕುರಿತು ಬರೆಯಿರಿ. ಹ್ಯಾಂಡ್ಬಾಲ್ ಆಟಗಾರನ ಆಕ್ರಮಣ ಹಾಗೂ ರಕ್ಷಣೆಗಾಗಿ ಅಂಕಣದುದ್ದಕ್ಕೂ ಓಡಾಡಬೇಕಾಗಿರುವುದರಿಂದ ಕಷ್ಟ ಸಹಿಷ್ಣುತೆ ಅವಶ್ಯಕ. ಓಕೆ. ನೆಕ್ಸ್ಟ್ ಹ್ಯಾಂಡ್ಬಾಲ್ ಆಟದಲ್ಲಿ ನಿಖರತೆ ಹಾಗೂ ಚಪಲತೆ ಅವಶ್ಯಕತೆ ಬರೆಯಿರಿ. ನಿಖರತೆ ಮತ್ತು ಚಪಲತೆ. ಎದುರಾಳಿಯ ಚಲನವಲನಕ್ಕೆ ಅನುಗುಣವಾಗಿ ತಮ್ಮ
ತ್ವರಿತ ಗತಿಯಲ್ಲಿ ಬದಲಾಯಿಸಬೇಕಾಗುವುದರಿಂದ ಚಪಲತೆ ಅವಶ್ಯಕ. ಓಕೆ, ನೆಕ್ಸ್ಟ್ ಹ್ಯಾಂಡ್ಬಾಲ್ ಆಟಗಾರನ ಗುಣಲಕ್ಷಣಗಳನ್ನು ಬರೆಯಿರಿ. ಹ್ಯಾಂಡ್ಬಾಲ್ ಆಟ ಗುಣಲಕ್ಷಣಗಳು ಅಷ್ಟು ಬರೀಬೇಕಂತ ಫಸ್ಟ್ ಬರಿಬೇಕು. ಓದು ಒಂದ್ಸರಿ. ಹ್ಯಾಂಡ್ಬಾಲ್ ಆಟಗಾರರು ಆಕ್ರಮಣ ಹಾಗೂ ರಕ್ಷಣೆಗಾಗಿ ಅಂಕಣ ಉದ್ದಕ್ಕೂ ಓಡಾಡಬೇಕಾಗಿರುವುದರಿಂದ ಕಷ್ಟ ಸಹಿಷ್ಣುತೆ ಅವಶ್ಯಕ. ಎದುರಾಳಿಯ ಚಲನವಲನಕ್ಕೆ ಅನುಗುಣವಾಗಿ ತಮ್ಮ ಚಲನೆಯನ್ನು ತ್ವರಿತಗತಿಯಲ್ಲಿ ಬದಲಾಯಿಸಬೇಕಾಗಿರುವುದರಿಂದ ಚಪಲತೆ ಅವಶ್ಯಕ. ಚೆಂಡನ್ನು ಸಮರ್ಪಕವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕಾಗಿರುವುದರಿಂದ ಮತ್ತು ಗಳಿಸಬೇಕಾಗಿರುವುದರಿಂದ ಕಣ್ಣು ಮತ್ತು ಕೈಗಳ ಸಂಯೋಜನೆ ಅವಶ್ಯಕ. ಯಶಸ್ವಿಯಾಗಿ ಚೆಂಡನ್ನು ಪಾಸ್ ಮಾಡಲು ಮತ್ತು ಗೋಲನ್ನು ಗಳಿಸಲು ನಿಖರತೆ ಅವಶ್ಯಕ. ಚೆಂಡನ್ನು ಎದುರಾಳಿಗಳಿಂದ ಕಸಿಯಲು ಹಾಗೂ ಗೋಲು ಗಳಿಸಲು ವೇಗ ಅವಶ್ಯಕ. ಚೆಂಡನ್ನು ಸ್ವೀಕರಿಸಲು ಹಾಗೂ ಎದುರಾಳಿಗಳಿಂದ ತಪ್ಪಿಸಿ ಗೋಲು ಗಳಿಸಲು ಮೈಮಡಿತ ಅವಶ್ಯಕ. ಚೆಂಡನ್ನು ವೇಗದಿಂದ ಎಸೆದು ಗೋಲು ಗಳಿಸಲು ಭುಜಗಳಲ್ಲಿ ಹೆಚ್ಚಿನ ಸ್ಫೋಟಕತ್ವದ ಅವಶ್ಯಕತೆ ಇರುತ್ತದೆ. ಓಕೆ, ಈಗ ತಂತ್ರಗಾರಿಕೆನ ನಾವೇನು ಮಾಡಬೇಕು ಅಂತ ಹೇಳಿದರೆ ನೋಡಿ, ಕೌಶಲ್ಯಗಳನ್ನ ನಾವು ಓದ್ತಾ ಇರಬೇಕಾಗುತ್ತೆ. ಅರ್ಥ ಆಯ್ತಾ? ಈಗ ಒಬ್ಬೊಬ್ಬರೇ ನಡೆದು ಈಗ ಪ್ರಾಯೋಗಿಕದಲ್ಲಿರೋ ಕೌಶಲ್ಯಗಳನ್ನ ಒಬ್ಬೊಬ್ಬನೇ ಓದಿ. ಆ ಕಡೆ ಇದೆಯಲ್ಲ, ಈ ಕಡೆ ಇಲ್ಲಿ ಹಾಂ, ಓದು. ಪಾಸ್ ಮಾಡುವುದು. ಹಿಡಿತ ಮತ್ತು ನೀವು ಬಲಗೈಯಲ್ಲಿ ಚೆಂಡನ್ನು ಹಿಡಿದು ಸೊಂಟದ ಹತ್ತಿರ ತರಬೇಕು. ನಿರ್ವಹಣೆ: ಮೊಣಕೈಯನ್ನು ಮೇಲಕ್ಕೆತ್ತಿ ನಿಮ್ಮ ಅಂಗೈಯನ್ನು ನಿಮ್ಮ ಬಲಗಡೆಗೆ ದಿಕ್ಕಿನಲ್ಲಿ ತಿರುಗಿಸಬೇಕು. ದೇಹದ ತೂಕವನ್ನು ಬಲಗಾಲಿನ ಮೇಲಿಡಬೇಕು. ಅಂಗೈಯನ್ನು ಜೋರಾಗಿ ತಳ್ಳುತ್ತಾ ಚೆಂಡನ್ನು ಬಲ ದಿಕ್ಕಿನಲ್ಲಿ ಪಾಸ್ ಮಾಡಬೇಕು. ಓಕೆ, ಇದು ಪಾಸ್ ಮಾಡುವುದು ಹೇಗೆ ಅಂತ ಅರ್ಥ ಆಯ್ತಾ? ಈಗ ಚೆಂಡು ಹಿಡಿಯುವುದು ಇದೆಯಲ್ಲ, ಅದನ್ನೋದು ಹೆಂಗೆ ಪಾಸ್ ಮಾಡೋದು ಹೆಂಗೆ ಅಂತ ತಿಳ್ಕೊಂಡ್ರಿ. ಈಗ ಚೆಂಡು ಹಿಡಿಯೋದು ಹೆಂಗೆ ಅಂತ. ಚೆಂಡಿನ ಎತ್ತರಕ್ಕೆ ತಕ್ಕಂತೆ ಮೊಳಕಾಲನ್ನು ಅಥವಾ ಬೆನ್ನನ್ನು ಬಾಗಿಸಿರಬೇಕು. ಚೆಂಡಿನ ದಿಕ್ಕಿಗೆ ಕೈಗಳನ್ನು ಮುಂದೆ ಮತ್ತು ಕೆಳಗೆ ಚಾಚಿರಬೇಕು. ಕೈ ಚಾಚುವಾಗ ಬೆರಳುಗಳು ಮುಂದಕ್ಕೆ ಚಾಚಿರಬೇಕು. ಚೆಂಡನ್ನು ಬೆರಳುಗಳ ಸಹಾಯದಿಂದ ಹಿಡಿದಾಗ ನಿಧಾನವಾಗಿ ಮೇಲಿಡಬೇಕು. ನಿಂತು ಚೆಂಡನ್ನು ಎದೆಯ ಹತ್ತಿರ ತೆಗೆದುಕೊಳ್ಳಬೇಕು. ಓಕೆ, ಇದು ಏನು ಹೇಳ್ತಾರೆ? ಪಾಸ್ ಮಾಡೋದು ಅಂತಾರೆ. ಅರ್ಥ ಆಯ್ತಾ? ಚೆಂಡನ್ನು ಹಿಡಿಯುವುದು ಅಥವಾ ಪಾಸ್ ಮಾಡೋದು. ಓಕೆ, ನೆಕ್ಸ್ಟ್ ಜಂಪ್ ಶಾಟ್ ಅಂತಾರೆ. ಜಂಪ್ ಮಾಡಿ ಗೋಲೊಳಗೆ ಹೆಂಗೆ ನಾವು ಪಾಸ್ ಮಾಡೋದು ಅಂತ. ಬಲಿಷ್ಠವಾದ ಭುಜ ಹೊಂದಿದ ಆಟಗಾರರು ಹೆಚ್ಚಾಗಿ ಈ ಕೌಶಲವನ್ನು ಉಪಯೋಗಿಸುತ್ತಾರೆ. ಓಡುತ್ತಾ ಬಂದು ಚೆಂಡನ್ನು ವಶಕ್ಕೆ ತೆಗೆದುಕೊಳ್ಳಬೇಕು. ಆಗ ಎಡಗಾಲು ನೆಲಕ್ಕೆ ತಾಗಿರಬೇಕು. ಚೆಂಡನ್ನು ತನ್ನಲ್ಲಿಯೇ ಇಟ್ಟುಕೊಂಡು ಬಲಗಾಲಿನಿಂದ ಸಾಧ್ಯವಾದಷ್ಟು ದೊಡ್ಡ ಹೆಜ್ಜೆ ಇಡಬೇಕು. ಮತ್ತೆ ಎಡಗಾಲನ್ನು ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಎಡಗಾಲಿನಿಂದ ಮೇಲಕ್ಕೆ ಜಿಗಿದು ಬಲಗೈಯನ್ನು ನಿಧಾನವಾಗಿ ತಲೆಯ ಮೇಲೆ ತಂದು ದೇಹವನ್ನು ಮುಂದಕ್ಕೆ ತಳ್ಳುತ್ತಾ ಚೆಂಡನ್ನು ಎಸೆಯಬೇಕು. ಸಾಮಾನ್ಯವಾಗಿ ಬಾಲನ್ನು ಹಿಡಿದ ನಂತರ 3 ಹೆಜ್ಜೆಗಳನ್ನು ಇಟ್ಟು ಈ ಶಾಟ್ ಅನ್ನು ತೆಗೆದುಕೊಳ್ಳುತ್ತಾರೆ. ಓಕೆ, ನೋಡಿ, ಬಾಲ್ನ ಹಿಡ್ಕೊಂಡು ಓಡಂಗಿಲ್ಲ. ಅದಕ್ಕೆ ಏನು ಮಾಡ್ತೀವಿ? 3 ಹೆಜ್ಜೆ ಒಳಗೆ ಶಾಟ್ ಮಾಡೋಕೆ, ಅದಕ್ಕೆ ಜಂಪ್ ಶಾಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಅಂತ್ಯಾನುಗತ ಓದು. ಚೆಂಡನ್ನು ಎಸೆದ ನಂತರ ಬಲಗಾಲು ಅಥವಾ 2 ಕಾಲುಗಳ ಮೇಲೆ ನಿಲ್ಲಬೇಕು. ಡೈವ್ ಶಾಟ್: ಗೋಲಿನ ಕಡೆ ಬೆನ್ನು ಮಾಡಿ ನಿಂತಿರಬೇಕು. ಡೈವ್ ಶಾಟ್. ಕೈಗಳನ್ನು ಮುಂದಕ್ಕೆ ಚಾಚಿರಬೇಕು. ಚೆಂಡು ಸಿಕ್ಕ ಕೂಡಲೇ ಸೊಂಟವನ್ನು ಸ್ವಲ್ಪ ಬಾಗಿಸಬೇಕು. ಎಡಗಾಲನ್ನು ಎದುರಾಳಿ ಆಟಗಾರನ ಎಡಗಾಲಿನ ಮುಂದೆ ಡಯಾಗ್ನಲ್ ಸ್ಥಿತಿಯಲ್ಲಿ ಇಡಬೇಕು. ಎಡಬದಿಗೆ ತಿರುಗುತ್ತಾ ಗೋಲ್ ಪೋಸ್ಟ್ಗೆ ಎದುರಾಳಿ ಎದೆಯನ್ನು ಮುಂದೆ ತಳ್ಳಬೇಕು. ನಂತರ ಡೈವ್ ಮಾಡುತ್ತಾ ಬಲಗೈಯಿಂದ ಚೆಂಡನ್ನು ಗೋಲ್ನ ದಿಕ್ಕಿನಲ್ಲಿ ಎಸೆಯಬೇಕು. ಚೆಂಡನ್ನು ಎಸೆದಾದ ನಂತರ ಕೈಗಳನ್ನು ನೆಲಕ್ಕೆ ಊರಬೇಕು ಮತ್ತು ಉರುಳಬೇಕು. ಓಕೆ, ಇದಕ್ಕೆ ಅಫೆನ್ಸ್ ಸ್ಕಿಲ್. ಇದು ಡೈವ್ ಶಾಟ್ ಇದೆಯಲ್ಲ, ಅದಕ್ಕೇನು ಹೇಳ್ತಾರೆ? ಆಕ್ರಮಣಕಾರಿ ತಂತ್ರಗಳು ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಡಾಡ್ಜ್: ಬಲ ಮತ್ತು ಎಡ ಡಾಡ್ಜ್. ಬಲ ರೈಟ್ ಡಾಡ್ಜ್,
ರಕ್ಷಣಾತ್ಮಕ ಆಟಗಾರನಿಂದ ನಾವು ಖೋಖೋದಲ್ಲಿ ಡಾರ್ಜಿಂಗ್ ಅಂದ್ರೇನು ಮತ್ತು ಚೇಜಿಂಗ್ ಅಂದ್ರೇನು? ಡಾರ್ಜ್ ಅಂದ್ರೇನು? ಓಡೋದು ಅಂತ. ಚೇಜ್ ಅಂದರೆ ಹಿಡಿಯೋದು. ಅಂದರೆ ಬಲಗಡೆ ಡಾರ್ಜಿಂಗ್ ಮಾಡೋದು ಮತ್ತು ಎಡಗಡೆ ಡಾರ್ಜಿಂಗ್ ಮಾಡೋದು ಹೇಗೆ ಅಂತ. ಡಾರ್ಜಿಂಗ್ ಅಂದರೆ ಏನು ಹೇಳ? ಓಡೋದು, ಬಾಲ್ ತೊಗೊಂಡು ಓಡೋಂಥದ್ದು, ಅದು ಅಫೆನ್ಸ್ ಸ್ಕಿಲ್. ರಕ್ಷಣಾತ್ಮಕ ಆಟಗಾರನಿಂದ ಸುಮಾರು 2 ಅಡಿ ದೂರದಲ್ಲಿರುವಾಗ ಬಲಗಾಲಿನ ಮೇಲೆ ಚೆಂಡನ್ನು ಪಡೆಯಬೇಕು. ಚೆಂಡನ್ನು ಪಡೆದ ಕೂಡಲೇ ಎಡಗಾಲನ್ನು ರಕ್ಷಣಾ ಆಟಗಾರನ ಬಲಭಾಗದ ಮುಂದೆ ಇಟ್ಟು ಚೆಂಡನ್ನು 2 ಕೈಯಲ್ಲಿ ಹಿಡಿದು ಎಡಬದಿಗೆ ವಾಲಿದಾಗ ರಕ್ಷಣಾ ಆಟಗಾರನು ದಾಳಿಗಾರನ ಕಡೆಗೆ ಬರುತ್ತಾನೆ. ಈ ಸಂದರ್ಭದಲ್ಲಿ ದಾಳಿಗಾರ ತನ್ನ ಎಡಗಾಲನ್ನು ರಕ್ಷಣಾ ಆಟಗಾರನ ಎಡಗಾಲಿನ ಪಕ್ಕದಲ್ಲಿಟ್ಟು ಬಾಲನ್ನು ಬಲಬದಿಗೆ ಕೊಂಡೊಯ್ದು ಮೇಲೆ ಜಿಗಿದು ಗೋಲ್ ಕಡೆಗೆ ಶಾಟ್ ಮಾಡುವುದು ಅಥವಾ ಪಾಸ್ ನೀಡುವುದು. ಶಾಟ್ ಪಾಸ್ ಮಾಡಿದ ನಂತರ 2 ಕಾಲುಗಳ ಮೇಲೆ ನೆಲಕ್ಕೆ ಇಳಿದು ಬದಲಾಯಿಸಿ ಚೆಂಡು ಪಡೆಯಲು ಮುಂದೆ ಸಾಗಬೇಕು. ಓಕೆ, ಇದು ಡಾರ್ಜಿಂಗ್ ಅಂತಾರೆ. ಓಕೆ, ನೆಕ್ಸ್ಟ್. ಡಾರ್ಜ್. ರಕ್ಷಣಾತ್ಮಕ ಆಟಗಾರರಿಂದ ಸುಮಾರು 2 ಅಡಿ ದೂರದಲ್ಲಿರುವಾಗ ತಂಡದ ಸಹ ಆಟಗಾರರಿಂದ ಚೆಂಡನ್ನು ಪಡೆಯಬೇಕು. ಚೆಂಡು ಸಿಕ್ಕ ಕೂಡಲೇ ಬಲಗಾಲನ್ನು ರಕ್ಷಣಾತ್ಮಕ ಆಟಗಾರನ ಎಡಗಾಲಿನ ಹೊರಬದಿಗೆ ಇಡಬೇಕು. ಚೆಂಡನ್ನು 2 ಕೈಯಲ್ಲಿ ಹಿಡಿದು ಬಲಬದಿಗೆ ತೆಗೆದುಕೊಂಡು ಹೋಗಬೇಕು. ಎಡಗಾಲನ್ನು ರಕ್ಷಣಾತ್ಮಕ ಆಟಗಾರನ ಬಲಗಾಲಿನ ಮುಂದೆ ಇಟ್ಟು ಚೆಂಡನ್ನು ಎಡಗಾಲಿನ ಹೊರಬದಿಗೆ ಕುಟ್ಟಿಸಿ ಎಡಗೈಯಲ್ಲಿ ಚೆಂಡನ್ನು ಹಿಡಿಯಬೇಕು. ಬಲಗಾಲನ್ನು ಮುಂದೆ ಇಟ್ಟು ಅದೇ ವೇಳೆಯಲ್ಲಿ ಚೆಂಡನ್ನು ಬಲಗೈಯಲ್ಲಿ ತೆಗೆದುಕೊಂಡು ಮೇಲಕ್ಕೆ ಜಿಗಿದು ಶಾಟ್ ಮಾಡಬೇಕು. ಓಕೆ, ಇದು ಅಫೆನ್ಸ್ ಸ್ಕಿಲ್. ಈಗ ಗೋಲ್ ರಕ್ಷಣೆ, ಡಿಫೆನ್ಸ್ ಸ್ಕಿಲ್ ಏನೇನಿರ್ತವೆ ಅಂತ ಎತ್ತರಕ್ಕೆ ಬಂದ ಶಾಟ್ ನಿಲ್ಲಿಸುವುದು. ಚೆಂಡಿನ ದಿಕ್ಕಿನಲ್ಲಿ 1 ಹೆಜ್ಜೆ ಮುಂದಕ್ಕೆ ಬರಬೇಕು. ಸೊಂಟದ ಎತ್ತರದಲ್ಲಿ ಬಂದ ಚೆಂಡನ್ನು ನಿಲ್ಲಿಸಲು ಕೈಗಳನ್ನು ಚೆಂಡಿನ ಎತ್ತರಕ್ಕೆ ತರಬೇಕು. ಚೆಂಡನ್ನು ನಿಲ್ಲಿಸಿದ ಮೇಲೆ ಚೆಂಡನ್ನು ನಿಮ್ಮ ವಶದಲ್ಲಿ ತೆಗೆದುಕೊಳ್ಳಬೇಕು. ಓಕೆ, ಇದು ಡಿಫೆನ್ಸ್ ಸ್ಕಿಲ್ ಅಂತ ಕರಿತೀವಿ. ಇದಕ್ಕೆ ಹೇಳ್ತಾರೆ ಡಿಫೆನ್ಸ್. ಅಂದರೆ ಗೋಲ್ ಹೊಡಿದಂಗೆ ಹೇಗೆ ತಡೆಗಟ್ಟೋದು ಅಂತ. ಇಷ್ಟು ಹ್ಯಾಂಡ್ಬಾಲ್ ಆಟದಲ್ಲಿ ಬರುವಂಥ ತಂತ್ರಗಳಿಗೆ, ಅಂದರೆ ಶೂಟ್ ಮಾಡೋದಾಗ್ಬೋದು, ಬಾಲ್ ಹಿಡಿಯೋದಾಗ್ಬೋದು, ಪಾಸ್ ಮಾಡೋದಾಗ್ಬೋದು. ಅರ್ಥ ಆಯ್ತಾ? ಇವು ಮತ್ತು ಅಫೆನ್ಸ್ ಸ್ಕಿಲ್ ಮತ್ತು ತಂತ್ರಗಾರಿಕೆ, ಗೋಲ್ಗೆ ರಕ್ಷಣೆ ಮಾಡೋವಂಥದ್ದು ಮತ್ತು ಗೋಲ್ ಹೊಡೆಯುವಂಥದ್ದು. ಅರ್ಥ ಆಯ್ತು? ಇದು ಆಟಗಾರರಲ್ಲಿ ಬರುವಂಥ ತಂತ್ರಗಾರಿಕೆ ಮತ್ತು ಪ್ರಶಸ್ತಿಗಳು.